ಅಲಿ ಖಮೇನಿ ಜನನವು 19 ಏಪ್ರಿಲ್ 1939ರಂದು ಮಶ್ಹಾದ್, ಇರಾನ್ನಲ್ಲಿ ಒಂದು ದೊಡ್ಡ ಧಾರ್ಮಿಕ ನಗರದಲ್ಲಿ ನಡೆಯಿತು. ಅವರ ಕುಟುಂಬವು ಧಾರ್ಮಿಕವಾಗಿತ್ತು ಮತ್ತು ತಂದೆ ಶಿಯಾ ಆಲಿಂ ಆಗಿದ್ದರು. ಬಾಲ್ಯದಿಂದಲೇ ಅವರು ಇಸ್ಲಾಮಿಕ್ ಶಿಕ್ಷಣವನ್ನು ಆರಂಭಿಸಿದರು ಮತ್ತು ನಂತರ ಧಾರ್ಮಿಕ ಅಧ್ಯಯನಕ್ಕಾಗಿ ಕೋಮ್ಗೆ ತೆರಳಿದರು. 1960 ದಶಕದಲ್ಲಿ ಯುವ ಅಲಿ ಖಮೇನಿ ಮೊಹಮ್ಮದ್ ರೆಜಾ ಶಾ ಪಹಲವಿ ಅವರ ಸರ್ಕಾರದ ವಿರುದ್ಧ ಚಳುವಳಿಯಲ್ಲಿ ಭಾಗವಹಿಸಿದರು. ಅವರು ರುಹುಲ್ಲಾ ಹುಮೈನಿ ಅವರ ಬೆಂಬಲ ನೀಡಿದರು. ಹಲವು ಬಾರಿ ಅವರನ್ನು ಗುಪ್ತ ಪೊಲೀಸ್ ಬಂಧಿಸಿದರು ಮತ್ತು ಜೈಲು ವಿಚಾರಣೆ ಎದುರಿಸಿದರು. ಈ ಸಂಘರ್ಷವು ಅವರನ್ನು ಇಸ್ಲಾಮಿಕ್ ಕ್ರಾಂತಿಯ ಪ್ರಮುಖ ನಾಯಕನಾಗಿ ರೂಪಿಸಿತು. 1979ರಲ್ಲಿ ಇರಾನಿಯನ್ ಇಸ್ಲಾಮಿಕ್ ರೆವಲ್ಯೂಷನ್ ನಡೆಯಿತು. ಶಾ ಅವರ ಸರ್ಕಾರ ಕುಸಿದಿತು ಮತ್ತು ಇರಾನ್ನಲ್ಲಿ ಇಸ್ಲಾಮಿಕ್ ಆಡಳಿತ ಸ್ಥಾಪಿತವಾಯಿತು. ಕ್ರಾಂತಿಯ ನಂತರ ಅಲಿ ಖಮೇನಿ ರೆವಲ್ಯೂಷನರಿ ಕೌನ್ಸಿಲ್ನಲ್ಲಿ ಸ್ಥಾನ ಪಡೆದರು ಮತ್ತು ರಕ್ಷಣಾ ಸಚಿವಾಲಯ ಹಾಗೂ ಸೇನೆಯ ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದರು. 1981ರಲ್ಲಿ ಸಾರ್ವಜನಿಕ ಭಾಷಣದ ವೇಳೆ ಅಲಿ ಖಮೇನಿ ಮೇಲೆ ಬಾಂಬ್ ಹಲ್ಲೆ ನಡೆಯಿತು. ಅವರು ಗಂಭೀರವಾಗಿ ಗಾಯಗೊಂಡರು ಮತ್ತು ಅವರ ಬಲಹಸ್ತವು ಶಾಶ್ವತವಾಗಿ ದುರ್ಬಲವಾಗಿದೆ. ಆದರೆ ಅವರು ಜೀವಿತದಲ್ಲಿ ಉಳಿದರು ಮತ್ತು ನಂತರ ರಾಜಕೀಯದಲ್ಲಿ ಮತ್ತಷ್ಟು ಶಕ್ತಿಶಾಲಿಯಾಗಿ ಮರಳಿ ಬಂದರು. 1981ರಲ್ಲಿ ಅಲಿ ಖಮೇನಿ ಇರಾನ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರು 1989ರವರೆಗೆ 2 ಬಾರಿ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದರು. ಆ ಸಮಯದಲ್ಲಿ ಅಸಲಿ ಶಕ್ತಿ ಧಾರ್ಮಿಕ ನಾಯಕ ರುಹುಲ್ಲಾ ಹುಮೈನಿ ಅವರ ಕೈಯಲ್ಲಿತ್ತು, ಆದರೆ ಅಲಿ ಖಮೇನಿ ಸರ್ಕಾರದ ಪ್ರಮುಖ ನಾಯಕನಾಗಿ ಸೇರಿದರು. 1989ರಲ್ಲಿ ರುಹುಲ್ಲಾ ಹುಮೈನಿ ಅವರ ಮರಣದ ನಂತರ ಇರಾನ್ ಧಾರ್ಮಿಕ ಪರಿಷತ್ ಅಲಿ ಖಮೇನಿ ಅವರನ್ನು ದೇಶದ ಸುಪ್ರೀಂ ಲೀಡರ್ ಆಯ್ಕೆ ಮಾಡಿತು. ಈ ಹುದ್ದೆಯಲ್ಲಿ ಅವರು ಸೇನೆ, ನ್ಯಾಯಾಂಗ ಮತ್ತು ವಿದೇಶ ನೀತಿಗಳ ಮೇಲೆ ಅಂತಿಮ ಅಧಿಕಾರ ಹೊಂದಿದ್ದರು. ಸುಮಾರು 37 ವರ್ಷಗಳ ಕಾಲ ಅವರು ಇರಾನ್ನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಿದ್ದರು. 2026ರಲ್ಲಿ ಒಂದು ದೊಡ್ಡ ಸೈನಿಕ ದಾಳಿ ಸಮಯದಲ್ಲಿ ಅಲಿ ಖಮೇನಿ ಮೃತಪಟ್ಟರು. ಅವರ ಸುಮಾರು 4 ದಶಕಗಳ ಆಡಳಿತ ಅಂತ್ಯವಾಯಿತು. ಇದು ಇರಾನ್ ಮತ್ತು ಮಧ್ಯಪೂರ್ವದ ರಾಜಕೀಯ ಪರಿಸ್ಥಿತಿಗೆ ಮಹತ್ವಪೂರ್ಣ ಪ್ರಭಾವ ಬೀರಿತು.